ಎಂಥವನದಿಯ ನೀ ಹಾ? ಅವು ಅನ್ನೋದು ಕಿಮ್ಮತ್ತಿಲ್ಲಲ್ಲ, ಅವನ ಮ್ಯಾಗನ ಅಪವಾದ ಹೊರಸ್ತೀಯಲ್ಲ, ಎಂಥ ಮಗ ನೀ. ಏನ್ಲೇ ರತ್ನಿ ಹಿಂಗೆ ಆಣಿ ಇಟ್ಟು ಹೋಗ್ಬಿಟ್ಲು? ಇಲ್ಲಿಲ್ರಿ, ಇದು ಅತ್ತಿಯರು ಮಾಡಿ ಕೆಲಸ ಅಲ್ಲ. ಇದು ಯಾಕೆದಾಳಲ್ಲ ನಿಮ್ಮ ತಂಗಿ, ಅಕ್ಕಿ ಮಾಡಿದ ಕೆಲಸ. ಏನೋ ಕಿತ್ತಬಿ ಮಾಡ್ಯಾಳಕ್ಕಿ ಗೊತ್ತೈತಿ. ಯಾಕಂದ್ರೆ ಆಕಿನ ಗಮನಿಸಾಕತ್ತಿದ್ದೆ. ತಾಳಿ ಪಾಸಿ ದಂದಿದ ತಕ್ಷಣ ಆಕಿ ಮುಖದಾಗ ಗಾಬರಿ ಕಾಣಕತ್ತಿತ್ತು. ಅತ್ತಿಯರ ಎಂದೂ ಆಣಿ ಇಡೋರಲ್ಲ. ಅಲ್ಲ, ನನಗೂ ಒಂದು ಮಾತು ಅಂದಿದ್ದಾರೆ ಬಿಡು, ಆದರೆ ಅವರು ನನ್ನ ತಾಳಿ ವಿಚಾರಕ್ಕೆ ಎಂದೂ ಬಂದವರಲ್ಲ, ಅದು ನನಗೂ ಗೊತ್ತಿದ್ದೈತಿ. ಈಕಿದ ಏನಾಯ್ತು ರೀ, ಈಕಿದ ಪತ್ತೆ ಮಾಡೋದೈತಿ. ಸಿಗ್ತಾಳೆ, ಎಲ್ಲಿ ಹೊಕ್ಕಾಳೆ? ಹಾಂ, ಸಿಗತ್ತಾಳೆ. ನಿಮ್ಗೆ ಎಷ್ಟು ಹೇಳ್ತೇನೆ ಆಕಿನ ಕಟ್ಟಿ ಅಟ್ರಿ ಅಂತಂದು ನನ್ನ ಮಾತು ಕೇಳಿಲ್ಲ. ಇವತ್ತು ನೋಡಿ ಏನು ಮಾಡಿ ಇಟ್ಟಾಕಿದ್ವಿ. ನಾನು 100ಕ್ಕೆ 100 ಹೇಳ್ತೇನೆ ರೀ, ಇದು ಮೀನಿದ ಕೆಲಸ. ಅತ್ತಿಯರದು ಏನಿದ್ರಾಗಿಲ್ಲ. ಹಂಗೇನಾರು ಅತ್ತಿಯರದು ಇದ್ರೆ ಆಕಿ ಬಡ ಬಡ ಅಂತ ಒದರೇ ಬಿಡ್ತಾರೆ. ಹ್ಞೂ ಮಾಡಿದ್ದೆ, ನಾ ತೊಗೊಂಡಿದ್ದೆ, ಈಗ ಏನು ಮಾಡೋ ನೀನು ಅಂತಿದ್ರೆ ಹೊರತು ಅವರು ಹೀಗೆಲ್ಲ ಆಣಿಪಾಣಿ ಎಂದು ಇಟ್ಟವರಲ್ಲ. ನಾನು ನೋಡಿಲ್ಲ, ಅವ್ರು ಖರೇನ ಹೇಳಕತ್ತಾರೆ. ಇದ್ರಾಗಿ ಮೀನಿದ ಇದ್ರಾಗ ಏನೋ ಕಿತ್ತಪತಿ ಇರೋದು ನೋಡ್ರಿ. ಆಕಿನ ಒಟ್ಟು ಪತ್ತೆ ಮಾಡ್ಬೇಕು ನೋಡಿ ನೀವು. ಹ್ಞೂ ರತ್ನಿ, ನನಗೂ ಅಕ್ಕಿ ಮೇಲೆ ಸಂಶಯ ಐತಿ. ಹಾಂ, ನನಗೂ ಇಟ್ಟು ಇಸ್ಬೇಟ್ ಅಡಿ ಅಂತ ಹೇಳ್ತಾಳೆ ನೋಡಿ, ಎಟ್ಟು ಇತ್ತಿರ್ಬೇಕು ಅಕ್ಕಿ. ಹಾಂ, ನಾನು ಒಬ್ಬಾಕೆ ತಂಗಿ ಚಂದಾಗಿರ್ಲಿ ಅಂತ ಎಟ್ಟು ಬಡದಾಡಿದ್ರೆ ನನಗೆ ಇವತ್ತು ಹೆಂಗೆ ಮಾತಾಡ್ತಾಳೆ ನೋಡಕ್ಕಿ. ಒಟ್ಟು ಹೇಳಿ ನಾನು ನಿಮ್ಗೆ ಅಕ್ಕಿ ಬಗ್ಗೆ ಒಟ್ಟು ನಿಮ್ಗೆ ನನ್ನ ಮಾತಾವಕ್ಕಿ ಯಾಕೆ ಹೋಗಲಿಲ್ಲ. ನಾವು ಹೇಳಿದ್ರೆ ನಿಮ್ಗೆ ಅರು ಹತ್ತೋದಿಲ್ಲ. ಯಾವಾಗಲೂ ನಮ್ಮ ಬಳ್ಳು ನಮ್ಮ ಕಣ್ಣಿ ತುತ್ತದಾಗಲೇ ನಾವು ಗೊತ್ತಾಗೋದು ನಿಮಗೆ. ಈಗ ಗೊತ್ತಾಗತ್ತೈತಿ ನಿಮಗೆ. ಆಕಿನ ಇಟ್ಕೊಂಡಿದ್ದು ಪರಿಣಾಮ ಈ ಬಂಗಾರ ತಾಳಿ ಹಾಳು ಬಿದ್ದು ಹೋಗಲಿ. ಇವತ್ತು ನೋಡು, ನಿಮ್ಮ ಅವನು ನಮ್ಮ ಮ್ಯಾಗ ಎತ್ತು ಕಟ್ಟಾಳು, ಈಗ ಬಂಗಾರನ ಹಿಂಗೆ ಮಾಡಿ ಇಟ್ಟಾಳು. ಏನು ಮಾಡ್ತೀರಾ ಮಾಡ್ರಿ, ಆಕಿ ಗೊತ್ತಿಲ್ಲ ನನಗೆ. ನೋಡ್ರಿ, ಒಟ್ಟಲ್ಲಿ ತಾಳಿ ಏನು ಮಾಡ್ಯಾಳ ಅನ್ನೋದು ಅದನ್ನು ಪತ್ತೆ ಹಚ್ಚಬೇಕಾ. ಯಾಕಂದ್ರೆ ಅದು ನಾನು ತವ್ರ ಮನೆಯವ್ರು ಕೊಡಿಸಿದ್ದೈತಿ. ನೆನಪಿಗಂತಿರೋ ಅವು ಒಂದೆರಡು ಬಂಗಾರ. ಏನು ಮಾಡ್ತೀರಾ ಮಾಡ್ರಿ ನೀವು, ನಂಗೆ ಗೊತ್ತಿಲ್ಲ. ಇಲ್ಲ, ನೀನು ನನ್ನ ಮ್ಯಾಗ ಹಿಂಗೆ ಹಾಕಿದ್ರೆ ನಾ ಏನು ಮಾಡಲಿ? ಅಲ್ಲ, ನಾ ಹೆಂಗೆ ಕೊಡ್ಕಕ್ಕೆ ಹೋಗಲಿ ಅದನ್ನು? ನಾ ಏನು ನೋಡೇನೆ ಮಾಡೇನೆ, ಏನು ಮನ್ಯಾಗ CC ಕ್ಯಾಮ್ರಾ ಇಟ್ಟೇವಿ, ಏನು ಮಾತಾಡ್ತೀನಿ? ಹೋಗೈತಿ ಮತ್ತೆ ತೊಗೊಂಡ್ರಾತು. ಎಲ್ಲರ ಸಾಲ ಶಂಕರಪ್ಪಣ್ಣನ ಹತ್ರ ಹೇಳಿ ಸಾಲ ಇಸ್ಕೊಂಡು ಶುರು ಮಾಡೋಣ. ಹಬ್ಬ ಬಂದು ಬಡ ಬಡ ಮಾಲ್ ಹಾಕ್ಸೋಣ. ಅಲ್ಲಿ ಹೆಂಗೆ ಮಾತಾಡ್ತೀರಿ? 1 ತೊಲಿನ 2 ತೊಲಿನ 4 ತೊಲಿ ಬಂಗಾರ ಐತೆ ಅದು. ಹಾಂ, ನೋಡ್ರತ್ನಿ, ಭಾಳ ತಲೆ ಕೆಡ್ಸ್ಕೊಬೇಡ. ನಿನಗೆ ತಾಳಿ ಚೈನ್ ಹೋದಲ್ಲ, ನಾ ಇನ್ನೊಂದು ಮಾಡಿಸ್ಕೊಡ್ತೀನಿ. ಆತಿಲ್ಲ, ಈಗ ನಮ್ಮ ಮನ್ಯಾನವ್ರು ಮಾಡ್ಯಾರ ಅನ್ನೋದು ಗೊತ್ತೈತಿ. ಅದನ್ನ ಎಲ್ಲಿ ಅಂತ ಪತ್ತೆ ಹಚ್ಚಕ್ಕೆ ಹೋಗಿ ಅದಕ್ಕೆ ಹೋಗೈತಿ ಸಿಗ್ತೈತೆ ಅನ್ನೋದ್ರ ಗ್ಯಾರಂಟಿ ಐತಿನ? ಇಲ್ಲ. ಈಗ ಯಾರು ಮಾಡ್ಯಾರ? ಮೀನಾಕ್ಷಿನ ಮಾಡ್ಯಾರ. ಅವು ಅಂತೂ ಮಾಡಿರಕ್ಕೆ ಸಾಧ್ಯನ ಇಲ್ಲಿ, ಆಣಿನ ಇಟ್ಟಾಳಕ್ಕಿ. ಹಾಂ, ಈಗ ಏನಂತಕಿನ ಪತ್ತೆ ಹಚ್ಚಕ್ಕೆ ಹೋಗಿ, ಏನು ದೀರ್ಘಕ್ಕೆ ಹಚ್ಚಕ್ಕೆ ಕೇಳಕ್ಕೆ ಹೋಗಿ? ಹಾಂ, ಏನು ಅನ್ನಕ್ಕೆ ಬರೋಂಗಿಲ್ಲ, ಆಡಕ್ಕೆ ಬರೋಂಗಿಲ್ಲ, ತಿಂದ್ರೆ ಮನ್ಯಾನಕ್ಕಿದಾಳ, ಯಾಕೆ ತಿಂದ್ರೆ ತಿನ್ಕೊಳಕ್ಕೆ ಹೋಗ್ಲಿ? ನಿನಗೆ ತಾಳಿ ಚೈನ್ ಓದಲ್ಲ, ನಾ ಮಾಡಿಸ್ಕೊಡ್ತೀನಿ. ತಲೆ ಕೆಡಿಸ್ಕೊಬೇಡ. ಈಗ ನಾವು ಬಿಸ್ನೆಸ್ರ ಬಗ್ಗೆ ವಿಚಾರ ಮಾಡೋಣ. ಈಗ ಹಬ್ಬ ಚಾಲು ಅದು, ಶ್ರಾವಣ ಬಂತು. ಹಾಂ, ವ್ಯಾಪಾರದ ಕಡೆ ಲಕ್ಷ್ಯ ಕೊಡೋಣ. ಅದು ಅವ್ರು ಸಿಗೋ ಟೈಮಿಗೆ ಸಿಗ್ತೈತಿ. ನೀ ಭಾಳ ತಲೆ ಕೆಡಿಸ್ಕೊಬೇಡ. ನೀವೇನು ಇಟ್ಟು ಸುಲಭಕ್ಕೆ ಮಾತಾಡ್ತೀರಿ, ಆದ್ರೆ ನನಗೆ ಇಟ್ಟು ಸುಲಭಕ್ಕೆ ಮಾತಾಡಕ್ಕೆ ಬರೋದಿಲ್ಲ. ರತ್ನಿ, ನನಗೂ ಎಲ್ಲ ಅರ್ಥ ಆಕೈತಿ. ಬರೀ 10 ರೂಪಾಯಿ ಕಳೆದ್ರೆ ನಾನು ಇದು ಹತ್ತೋದಿಲ್ಲ. ಹತ್ತದ್ರಾಗ 4 ತೊಲಿ ಬಂಗಾರ ಈ ನಮೂನಿ ಆಗೈತೆ ಅಂದರೆ ಯಾರಿಗಾರು ಮನಸ್ಸಿಗೆ ಹತ್ತೈತಿ. ಅದ್ರಾಗೂ ನಿಮ್ಮ ತವ್ರ ಮನೆಯವ್ರು ನಿಮ್ಮ ಅಪ್ಪಾರು ಎಷ್ಟು ಕಷ್ಟಪಟ್ಟು ಮಾಡಿ ಹಾಕಿರ್ತಾರೆ ಅನ್ನೋದು ಅದು ವಿಚಾರ ಐತೆ ನನಗೆ. ಆದರೆ ಅದು ಸಿಗದಿಲ್ಲದ್ರ ಬಗ್ಗೆ ಯಾಕೆ ವಿಚಾರ ಮಾಡಿ ನಾವು ಸಮಯ ಹಾಳು ಮಾಡೋದು ಓದ್ತೀನ? ಹಾಂ, ಅದು ಸಿಗೋ ಟೈಮಿಗೆ ಸಿಗ್ತೈತಿ. ಅದು ನಿನಗೆ ಸೇರ್ಬೇಕು, ನಿನಗೆ ಋಣ ಇದ್ರೆ ಅದು ಸಿಗತೈತಿ. ನೀ ತಲೆ ಕೆಡಿಸ್ಕೊಬೇಡ. ನಾವೀಗ ವ್ಯಾಪಾರದ ಕಡೆ ಲಕ್ಷ್ಯ ಮಾಡೋದು. ಹುಡುಗೆಲ್ಲದ ನೋಡಿ ಒಂದು ಮುಂಜಾನೆ ಬಿಟ್ಟು ಹೋಗಿವಿ. ಅವ್ನು ಬಿಟ್ಟು ಏನಾರು ತಿನ್ನಿಸ್ ನಡಿ, ಏನಾರು ಮಾಡಿ ನಡಿ. ಮಕ್ಕೊಂಡನ್ರಿ. ಆಯ್ತು, ಹೋಗು. ಎಬಿಸಿ ಏನಾರು ತಿನ್ನು ಹೋಗು. ನನಗೂ ಭಾಳ ಹೊಟ್ಟೆ ಹಸುವಾಗೈತಿ. ಏನಾರು ತಿನ್ನಕ್ಕೆ ಮಾಡು. ಹಾಂ, ನಾನು ಶಂಕರಪ್ಪಣ್ಣವ್ರ ಮನೆ ಕಡೆ ಹೋಗಿ ಆ ಸಾಲದ ಏನೈತಿ ವಿಚಾರಿಸ್ಕೊಂಡು ಬರ್ತೀನಿ. ನಡೀರಿ, ನೀವು ಒಟ್ಟು ಏನಾರು ತಿಂದು ಕುಡಿದು ಈ ಕಟ್ಟು ಹೋಗ್ಬತ್ರಿ. ನಡಿ, ಹಂಗಾರೆ ಪಟ್ಟಣ ಮಾಡಿ ನಡಿ. ಅಲ್ಲ, ನಮ್ಮೂ ಮಾಡಿಲ್ಲ ಅನ್ನೋದಂತೂ ಖಾತ್ರಿ ಆಯ್ತು. ಈ ಮೀನಾಕ್ಷಿಯ ತಾಳಿಸೇನ ತೊಗೊಂಡು ಏನು ಮಾಡಿದ್ದಾಳು? ಯಾರಿಗೆ ಕೊಟ್ಟಿದ್ದಾಳು? ಹಾಂ, ಈಗೀಗ ರೊಕ್ಕ ಬಂಗಾರ ಏನು ಅವಶ್ಯಕತೆ ಇರ್ತಿತ್ತು? ಎಲ್ಲ ನಾ ಕೊಡಿಸ್ತಿದ್ನಲ್ಲ. ಏನು ನಡಿಸಾಳೀಕಿ? ಪತ್ತೆ ಹಚ್ಚನ. ಅಪ್ಸರ, ಅಪ್ಸರ, ಅಲ್ಲಿ ಕೆಂಪು ಮೆಣಸಿನ್ಕಾಯಿ ಇಟ್ಟೇನು ತೊಂಬರೋ, ಒಟ್ಟು ತುಂಬ ತೆಗಿತೀನಿ. ಕೆಂಪು ಚಟ್ನಿರ ಮಾಡೋನು. ಹಾಂ, ತರ್ತೀನಿ. ತಮ್ಮ, ಆ ಮೊಬೈಲ್ ತಿಕ್ಕಿ ಸಾಕು ಬಿಡ. ಮೊಬೈಲ್ನ ಅಭ್ಯಾಸ ಇದ್ರೆ ಮಾಡಿ ಹೋಗು. ಈಗ ನಿಮ್ಮ ಬರೋ ಹೊತ್ತಾಗೈತಿ. ನೀ ಏನ್ರಿ ಮೊಬೈಲ್ ತಿಕ್ಕೊಂಡು ಕುಂತಿದ್ದು ನೋಡಿದ್ರೆ ನಿನಗೂ ನನಗೂ ಸೇರ್ಸೆ ತಗೋತಾನ. ಮಹೇಶ, ಬೇ ಅಭ್ಯಾಸ ಮಾಡೋದೆಲ್ಲ ಮುಗಿದೈತೆ. ನಾನು ಎಲ್ಲ ಬರ್ದೇನ. ಅಲ್ಲ, ಬರೆಯೋದು ಒಂದನ, ಓದೋದಿರೋದಿಲ್ಲನ? ಹೋಗಿ ಯಾವ್ದಾರು ಒಂದು ಬುಕ್ ಹಿಡ್ಕೊಂಡು ಕುಂದ್ರು ಹೋಗು. ಈಗ ನಿಮ್ಮಪ್ಪ ಅಂದ ಅಂದ್ರೆ ನಿಂದ ಸಾಡ್ಲು ಅವ್ರಿಗೆ ಓದೋದಿಲ್ಲ, ಮಗ ಮಗ ತಲೆ ಮೇಲೆ ಇಟ್ಕೊಂಡು ಕುಣಿತಿ ಅಂತಂದು ಹೇಳಿ ನಿನಗೂ ನನಗೂ ಸೇರಿಸಿ ತಗೋತಾನಲ್ಲ. ನೀ ಮಾಡೋದಿರ್ಲಿ, ನನ್ನೂ ಬಯಸ್ತಿ. ನಿನ್ನ ಪರ ಮಾತಾಡಿದ್ರೆ ನಾನು ಆಗ್ಗೇಡಿ. ಹೋಗ್ಬೇ, ಬರೀ ಯಾವಾಗಲೂ ಓದತ್ತೀಯಲ್ಲ. ಓದೇನು ಹೇಳಣ್ಣ, ಸುಮ್ಮಿರು. ಏನು ಕೇಳೋದಿಲ್ಲ ಹೇಳಪ್ಪಾಜಿ. ನೀನು ಸುಮ್ ಪುನರ ಕೇಳಿದ್ರೆ ಹೇಳ್ತೀನಿ. ಓದಿಯರಿಗೆ ಕಿಮ್ಮತ್ತು ಕೊಡದ ಗೊತ್ತಿದೆ ಈಗಿನ ಮಕ್ಕಳಿಗೆ. ಏನು ಮಾಡಿ ಏನು ಅರಿ ಹಿಡಿಯೋದಿಲ್ಲ ಇವಕ್ಕೆ. ಸುಳ್ಳ ಹೈಕೊಳ್ಳೋದು. ತಂದೆನಯ್ಯವ್ವ, ಈ ವರ್ಷ ತರ್ತೀಯ ಹಂಗ? ತಗೊಳ್ಬೆ. ಇಡ ತೆಳಗ ಹೋಗಿ. ನಿಮ್ಮ ಬರೋ ಹೊತ್ತಾಗೈತಿ. ಒಂದು ಚಾಕಿಡು ಹೋಗು. ತಮ್ಮ ಹೇಳಾಕತ್ತೇನೆ, ಹೋಗ. ಎದ್ದು ಹೋಗಲ್ಲ, ಅಭ್ಯಾಸ ಮಾಡಿ ಹೋಗು. ಕಾಟ ಭಾಳ ಆತು. ಹೇಳಿ ಹೊಕ್ಕನಿ. ಯವ ಅಪ್ಪ ಏನಾರ ಅಂತಾನಿಲ್ಲ.
ನಿಂದ ಕಿರಿಕಿರಿ ಭಾಳ ಆಗೈತೆ ನನಗೆ ಆತ್ ತಗೋ ಹೊಕ್ಕನಿ. ಅಯ್ಯ ಬಾಡೆ ಅಭ್ಯಾಸ ಮಾಡೋದು ನೀನು ಚಲೋದ ಕೇಳಿದ್ರೆ ನನ್ನ ಮಗ ಉರುಣಿಗೆ ಉರಿತ್ಯಾನ ಏನಾರ ಮಾಡ್ಕೊ ಹೋಗ. ಮದಿ ಬರ್ರಿ ಬಂದ್ರೆ ಬರ್ರಿ ಹೊಲಕ್ಕೆ ಹೋಗಿದ್ರೆ ಹೊಲಕ್ಕೆ ಹೋಗಿಲಿ ಬ್ಯಾಂಕಿಂದ ನಾ ಬರಾಕತ್ತೇನಿ. ಏನ ಬ್ಯಾಂಕ್ನಾಗಿಂದ ಮುಂಜಾನಿಂದ ಚಂತನ ಬ್ಯಾಂಕ್ನಾಗ ಏನು ಮಾಡಿದ್ರಿ? ನೀನು ಬರೀ ಪೊಲೀಸ್ರಂಗೆ ಎನ್ಕ್ವೈರಿ ಮಾಡೋದು ಬಿಡು. ಮೊದಲು ಒಂದು ಲೋಟ ನೀರು ತಂದು ಕೊಡು ನನಗೆ. ಮುಂಜಾನೆ ಏನು ತಿಂದಿಲ್ಲ ಕುಡ್ದಿಲ್ಲ. ನಮ್ಮ ತಲೆ ಈ ಅಪ್ಸರ ಹೊಸ ಕುಡಿಯಾಕ ನೀರು ತಂದು ಕೊಡುವ ನಿಮ್ಮ ಅಪ್ಪಗೆ. ಹಾ ಅಲ್ಲ ಏನು ಮಾಡಿದ್ರಿ ಮುಂಜಾನಿಂದ ಚಂತನ ಬ್ಯಾಂಕ್ನಾಗ? ಅಯ್ಯೋ ಏನು ಕೇಳ್ತಿ, ಬ್ಯಾಂಕ್ನಾಗ ಇವತ್ತು ದೊಡ್ಡ ಹಣಗಲಾಗಿತ್ಲಿ. ಯಾಕ್ರಿ ಬ್ಯಾಂಕ್ ಏನಾರ ದರೋಡಿ ಮಾಡಿದ್ರ ಮತ್ತೆ? ಇಂಥವೆಲ್ಲ ನಿನ್ನ ತೆಲಿಗೆ ಓಡ್ತಾವ ಏನೋ ನೋಡ್ಲಿ ಮಾದಿ. ಬೇರೆ ಯಾರಿಗೂ ಇಂಥವು ಓಡಾಕ್ ಸಾಧ್ಯನೇ ಇಲ್ಲ. ಮತ್ತೆ ಏನ ಹಣಗಲಾಗೈತಿ ಅಂದ್ರಿ. ನೀರು ತಗೋಪ್ಪಾಜಿ. ವಾ ನೀರು ತಾರಿ ಮೊದಲು. ಅದೇನಾಯ್ತು ಗೊತ್ತನ್ಲೇ ಮದಿ? ಏನಾತ್ರಿ? ಏನಾತಂದ್ರೆ ಅದ ಮಾದಿ ಕಿ ರತ್ನವನು ಮತ್ತು ಸಿದ್ದಪ್ಪನು ಬಂದಿದ್ರಲ್ಲ ಒಟ್ಟು ಲೋನಿಂದ ತೆಗಿಸ್ಕೊಡ್ರಿ ಅಂತಂದು ಹೇಳಿ ಹೇಳಪ್ಪ ನಾನು ಅಂದಿದ್ನಲ್ಲ. ಅಂದಿದ್ರಿ ನೀನು ಬಂದಿದ್ರು ಇವತ್ತು ಬಂದಿದ್ರೆ ನಿಮ್ಮ ಪುಟ್ಟ ಬ್ಯಾಂಕಿಗೆ ಅವ್ರು? ಬಂದಿದ್ರು ಮುಂಜಾನೆ ಫೋನ್ ಹಚ್ಚಿದ್ರು ಮತ್ತು ಬರಾತೀನಿ ಅಣ್ಣ ಅಂತ. ಬರಾತೀನಪ್ಪ ಮತ್ತು ನೀವು ಬ್ಯಾಂಕಿಗೆ ಬಂದು ಬಿಡ್ರಿ ಅಂದೆ. ಬಂದ್ರು ಬ್ಯಾಂಕಿನಾಗ ಬಂಗಾರ ಇಟ್ಟು ಲೋನ್ ತೊಗೋತೇನೆ ಅಂತೇಳಿ ಬಂಗಾರನ ತಂದಿದ್ರು. ಅದೇನಾಗ್ಬಿಟ್ಟೈತೆ ನೋಡು ಮಾದಿ ಹೇಳ್ತೀನಿ. ಪಾಪ ಆ ಹುಡುಗಿದು ಬಂಗಾರ ತಾಳಿ ನಾನು ಪಾಸಿ ತಾಳಿ ಮಾಡಿಬಿಟ್ಟಾರ ನೋಡಿ. ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಪಾಪ 4 ತೊಲಿ ಚೈನ್ ಐತೆ ಅಳಾಕತ್ತು ಬಿಟ್ಟಿತ್ತು. ಅದೇನೋ ಹಿತ್ತಾಳಿದು ಮಾಡಿಸಿಟ್ಟು ಬಿಟ್ಟಾರಂತ ನೋಡೋದು. ಹೆಂಗೆ ಆಗಿರ್ಬೇಕು ಅದು ಮಾದಿ? ಏನು ಅವ್ರ ತವ್ರ ಮನೆಯವರು ಏನಾರು ಹಿತ್ತಾಳಿದು ಮಾಡಿಸಿ ಹಾಕಿದ್ರೆ ಹೆಂಗೆ? ಹೋಗ್ರಿ ಇಲ್ಲ ಆಕಿ ತವ್ರ ಮನೆಯವರು ಮನಾರ ಅನುಕೂಲಸ್ಥರ ಅದಾರ ಅಂತ ಚಿಲ್ಲರ್ ಮಂದಿ ಇಲ್ಲದ. ಆಕಿ ಮದುವೆಯಾಗಿನ ತಾಳಿ ಮದುವೆ ಹ್ಞೂನ್ರಿ ಆಕಿ ಮದುವೆಯಾಗಿನ ತಾಳಿ ನನಗೆ ಲಕ್ಷ್ಯ ಐತಿ. ಅದು ಬಂಗಾರ ತಾಳಿನ ಅವ್ರು ಹಾಕ್ಸಿರೋದು ನಾನು ನೋಡೇನಿ. ಬಂಗಾರದ್ದ ಅದು. ಮತ್ತೆ ಹೆಂಗ್ರಿ ಅದು ಹಿತ್ತಾಳಿದಾಗೈತಿ? ಅವ್ರ ಮನ್ಯಾಗ ಅವ್ರ ಅತ್ತೆರ ಅವ್ರ ನಾದ್ನೇರಿಗೆ ಏನಾರ ಗೋಲ್ಮಾಲ್ ಮಾಡಿರ್ಬೇಕ್ರಿ. ಹಂಗತ್ತು ಅವ್ರ ತವ್ರ ಮನೆಯವರೆಲ್ಲ ಅಂಥವ್ರದ್ದೆಲ್ಲ ಮಾಡೋರಲ್ಲ ಅವರು. ಏನೋ ಇಲ್ಲೇ ಆಗೈತ್ರಿ ಅದು. ಸಿದ್ದಪ್ಪನ ಹುಡುಗಿನ ಇದ ಮಾತ ಅಂದ್ರು, ಹುಡುಕ್ತೀವಿ ಅಣ್ಣ ಹಂಗೆ ಹಿಂಗೆ ಅಂತ ಅನ್ನಕತ್ತಿದ್ರು. ನಾನು ಭಾಳ ತಿರುಗಿ ಕೆಡಿಸ್ಕೊಬೇಡ್ರಿಪ್ಪ, ಜೀವ ಬದುಕಿದ್ರೆ ಇಂಥವು ಹದ್ದು ಗಳಿಸ್ಕೋಬೋದು, ಸಂಬಂಧ ಗಳಿಸ್ಕೊಳಕ್ಕಾಗೋದಿಲ್ಲ. ಏನಾರ ಅಂದು ಸಂಬಂಧ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮುಗಿಸ್ಬಿಡ್ರಿ, ಹೋಗಿದತ್ತು ಬರೋದಿಲ್ಲ, ವ್ಯಾಪಾರಕ್ಕೆ ಏನಾರ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಸಮಾಧಾನ ಹೇಳಿ ಬಂದೆ. ಚಲೋ ಆತು ಬಿಡ್ರಿ. ಪಾಪ ಮ್ಯಾನೇಜರ್ ಏನಾರ ಅಂದ್ರಿ? ಇಲ್ಲ ಮ್ಯಾನೇಜರ್ ಏನಂದಿಲ್ಲ ಪಾಪ. ಅವನು ಏನೋ ಆಗೈತ್ರಿ ಮಿಸ್ಟೇಕ್. ನೀವು ಶಂಕರಪ್ಪಣ್ಣನ ಕಡೆಯಿಂದ ಬಂದಿರಿ ಅಂದ್ರೆ ಹಾಗೆಲ್ಲ ಆಗೋದಿಲ್ಲ. ಇರ್ಲಿರಿ ಚೆಕ್ ಮಾಡಿಸ್ಕೊಂಡು ಮತ್ತೆ ಬೇರೆ ತೊಗೊಂಬರ್ರಿ, ಇಡ್ರಿ ಕೊಡ್ತೀವಿ ಅನ್ನೋ ಮಾತಂದ. ಮ್ಯಾನೇಜರ್ ಏನು ಅಂದಿಲ್ಲ ನನ್ನ ಮುಂದತ್ತು. ಮತ್ತು ಮನಸ್ಸಿನಾಗ ಏನು ಅನ್ಕೊಂಡು ಏನೋ ದೇವ್ರಿಗೆ ಹತ್ತಿದ ಮಾತು. ಪಾಪ ಹುಡುಗಿ ಭಾಳ ಕೆಟ್ಟ ಮಾಡ್ಕೊಂಡು ಆಡಾಕತ್ತಿತ್ತು. ಮತ್ತೆ ಆಗೋದಿಲ್ಲನ್ರಿ ತವ್ರ ಮನೆಯವ್ರು ಹಾಕಿರೋದು. 10 ರೂಪಾಯಿ ಕಳ್ಕೊಂಡ್ರೆ ಹೊಟ್ಟು ಉರಿತೈತಿನ. ಬಂಗಾರ ತಾಳೆ ಹಂಗಾಗಿತ್ತು ಅಂದ್ರೆ ನಿದ್ದೆ ನೀರಡಿಕೆ ರಾಕತ್ತೇನ? ಅವನು ಹಡ ಅದನ್ನ ಅಂಗಡಿ ಚೆಕ್ ಮಾಡ್ಸಕ್ಕೆ ಹೋಗಿ ಮುಂಜಾನೆ ಒಂದು ಕಪ್ ಚಾ ಕಂಡಿಲ್ಲ, ಒಂದು ನೀರು ಕಂಡಿಲ್ಲ. ತಂಗಿ ಬಿಟ್ಟು ಚಾ ತಂಬೋಗ್ಯವ. ಆತಪ್ಪಾಜಿ ತರ್ತೀನಿ. ಮುಂದೆ ಹ್ಯಾಂಗ್ರಿ ಅವರು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಮಾದಿ. ಅದೇನು ನನಗೇನು ಸಿಗೋ ಮಾತಲ್ಲ ಅಂತ ಅನಿಸ್ತೈತೆ. ಅದು ಕೊಂಡ ತಂದಲ್ಲಿ ಹಾಕ್ಯಾರ ಬಂಗಾರ ತೊಗೊಂಡ್ಯಾರ ಅಂದ್ರೆ ಅದು ಹೋದಂಗೆ ಅದು ಹೊಳ್ಳಿ ಬರೋದಿಲ್ಲ. ಮತ್ತು ಸಾಲ ಬೇರೆ ಕಡೆ ಕೇಳಿ ಮತ್ತು ವ್ಯಾಪಾರ ಚಾಲೂ ಮಾಡ್ತೀನಿ ಅಂದ್ರೆ ಅದಕ್ಕೆ ನಾನು 2 ಲಕ್ಷ ಸಾಲ ಕೊಟ್ರಾತು, ಪಾಪ ತೊಡೆ ತಿರ್ಸ್ಕೊಂಡು ಹೋಗುವಲ್ರಾಕಂತ ಅನ್ಕೊಂಡೆ. ನೀನು ಕೇಳಿ ಕಟ್ಕೊಡೋನು ಅಂತೇಳಿ ಸುಮ್ಮಾಗೇನು. ಏನು ಮಾಡೋನು ಮದಿ? ಅವೇನಾರ ಕೇಳಾಕ ಬಂದ್ರೆ ಕೊಡ್ರಿ, ಮಾತ್ರ ಬಡ್ಡಿ ಹಂಗೆ ಮಾತ್ರ ಕೊಡಕ್ಕೆ ಹೋಗ್ಬೇಡ್ರಿ. ಬಡ್ಡಿ ತಿಂದಿದ್ದು ಮನ್ನಿಟ್ಟಾನೆ ಎಂದು ಉದ್ದಾರ ಆಗಿಲ್ಲ. ಅಸಲನ್ನ ಕರೆಕ್ಟಾಗಿ ಕಟ್ಕೊಂಡು ಹೋಗಕ್ಕೆ ಕೇಳ್ರಿ ಅಟ್ಟ. ಮಾದಿ ಅಂದ್ರೆ ಮಾದಿ ನೋಡ್ಲಿ. ನನ್ನ ಮನಸ್ಸಿನಾಗ ಏನು ಅನ್ಕೊಂಡಿರ್ತೀನಿ ಅದು ನಿನಗೆ ಬರಾಬರಿ ಗೊತ್ತಾಕೈತಿ. ಆಯ್ತು ಅವೇನಾರು ಕೇಳಾಕೆ ಬಂದ್ರೆ ಹಂಗೆ ಮಾಡ್ತೀನಿ ಹೇಳಿ. ಪಾಪ ಏನೋ ಒಂದು ಮಾಡ್ಬೇಕಂತ ಹೊಂಟಿದ್ದು ಚಲೋ ಕೆಲಸಕ್ಕೆ 108 ವಿಘ್ನ ಅನ್ನಂಗೆ ಏನ್ರಿ ಇದು? ಪಾಪ ಅನ್ಸಾತ್ರಪ್ಪ ನನಗೆ. ಹಂಗಲ್ಲಿ ಚಲೋ ಕೆಲಸಕ್ಕೆ 108 ವಿಘ್ನನ. ಈಗ ಚಲೋ ದಾರ್ಯಾಗ ನಡ್ಯಾಕತ್ತಾರಂದ್ರೆ ಕಷ್ಟ ತಪ್ಪಿದ್ದಲ್ಲ. ಅವ ಸಿದ್ದೆ ಇಟ್ಟು ದಿನ ಇಸ್ಬೇಟ್ ಆಡ್ತಿದ್ದ, ಬಿಂದಾಸ್ ಆಗಿದ್ದ. ಚಲೋರ ದಾರ್ಯಾಗ ದುಡ್ಯಾಕೆ ಹೋಗ್ತಾನೆ ಅಂದ್ರೆ ಹಿಂಗೆ ಕಷ್ಟ ಶುರುವಾಕ್ಕವ್ ನೋಡಿ. ಅದಕ್ಕೆ ಅಡ್ಡ ದಾರಿ ಹಿಡಿದವ್ರು ಸುಖವಾಗಿರ್ತಾರೆ, ನಿಯತ್ತ ದುಡಿಯೋರಿಗೆ ಕಷ್ಟ ತಪ್ಪಿದ್ದಲ್ಲ. ಇದು ಜಗತ್ತಿನ ನೇಮ್ ಐತಿ, ಏನು ಮಾಡಕ್ಕೆ ಬರೋದಿಲ್ಲ. ಬಂದಿದ್ದೆಲ್ಲ ಶಿಕಾರ ಮಾಡಿಕೊಂಡು ಬಂದಿದ್ದನ್ನೆಲ್ಲ ಎದುರಿಸ್ಕೊಂಡು ಜೀವನ ಮಾಡೋದೇ ಜೀವನ. ಇವತ್ತಲ್ಲ ನಾಳೆ ಸದ್ಯ ಸುದ್ದ ಆಕೈತಿ ಅಷ್ಟೇ, ನೋಡ್ಕೊಂಡು ಹೋಗ್ಬೇಕಟ್ಟೆ ಅವರು. ಅದು ಕರೆ ಬಿಡ್ರಿ, ನಿಯತ್ತಾಗಿರೋರಿಗೆ ದೇವ್ರ 108 ಪರೀಕ್ಷೆ ಮಾಡೋದು. ತಂಬರ್ವಾ ತಂಗಿ ಚಾನ ತಂದೆ ಅಪ್ಪಾಜಿ. ತಪ್ಪಾಜಿ ಎಲ್ಲೋಗ್ಯ ನಿನ್ನ ಮಗ ಕಾಣವಲ್ನಲ್ಲ? ತಿಕ್ಕೊಂತ ಕೂತಾನ ಮೊಬೈಲ್ನ. ಇದಾತ್ ನಿಮ್ದು ಬರೀ. ಪಾಪ ಕೂಸಲ್ ಕೊನೆ ಕೂತ ಅಭ್ಯಾಸ ಮಾಡಾಕತ್ತೈತಿ.
ಏನು ಮಾಡಕತ್ತಾನಂತ ಅಲ್ಲಿ ಹೋದ್ರೆ ಗೊತ್ತಾಕತ್ ನಿನ್ನ ಮಗ ಅಭ್ಯಾಸ ಮಾಡಕತ್ತಾನೆ ಮೊಬೈಲ್ ತಿಕ್ಕಾಕತ್ತಾನ ಅನ್ನೋದು ಭಾಳ ಹೇಳ್ಕೊಬೇಡ ನಿನ್ನ ಮಗಂದು ಹುತ್ತಾರ ಗೊತ್ತೈತೆ ನನಗೆ. ಆತ್ ಬಿಡ್ರಿ ಚಾ ಕುಡೀರಿ.